ನಾವು ಯಾವುದೇ ಸಂಬಂಧವನ್ನು ಅಳೆದು ತೂಗಿ ನೋಡಬೇಕು ಎನ್ನುವುದಾದರೆ ನಾವು ಸಮಸ್ಯೆಯಲ್ಲಿ ಇದ್ದೇವೆ ಎನ್ನುವುದನ್ನು ಸ್ವಲ್ಪ ಅವರಿಗೆ ಹೇಳಿ ನೋಡಿ. ಅವರು ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿದ್ದಾರೆ ಎನ್ನುವುದಾದರೆ ಅವರು ನಿಮ್ಮ ನಿಜವಾದ ಸ್ನೇಹಿತರು, ನಿಜವಾದ ಸಂಬಂಧಿಕರು ಆಗಿರುತ್ತಾರೆ. ಯಾರು ನಿಮಗೆ ಸಮಸ್ಯೆ ಇದೆ ಎಂದು ಗೊತ್ತಾದ ಮೇಲೆ ಅಲ್ಲಿಂದ ಎದ್ದು ಓಡಿ ಹೋಗುತ್ತಾರೆಯೋ ಅವರು ನಿಮ್ಮ ನಿಜವಾದ ಸ್ನೇಹಿತರು ಅಥವಾ ಸಂಬಂಧಿಕರು ಆಗಲು ಸಾಧ್ಯವೇ ಇಲ್ಲ. ಕಷ್ಟಕಾಲದಲ್ಲಿ ಯಾರು ನಮಗೆ ಸಹಾಯವನ್ನ ಮಾಡುತ್ತಾರೆಯೋ ಅವರೇ ನಿಜವಾದ ಸ್ನೇಹಿತರು. ಕೊಟ್ಟ ಮಾತನ್ನ ಮತ್ತು ಸಹಾಯ ಮಾಡಿದಂತಹ ವ್ಯಕ್ತಿಯನ್ನ ನಾವು ಯಾವಾಗಲೂ ಮರೆಯಲು ಹೋಗಲೇಬಾರದು. ಈಗಿನ ಕಾಲದಲ್ಲಿ ನಾವು ತೀರಾ ಒಳ್ಳೆಯವರಾಗಿ ಇರುವುದು ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಅಭ್ಯಾಸವಾಗಿದೆ. ಏಕೆಂದರೆ ಈಗಿನ ಕಾಲದಲ್ಲಿ ಒಳ್ಳೆಯವರಿಗೆ ಬದುಕು ಎನ್ನುವುದು ಇರುವುದಿಲ್ಲ. ಯಾರು ಒಳ್ಳೆಯವರಾಗಿ ಇರುತ್ತಾರೆಯೋ ಅಂತಹ ವ್ಯಕ್ತಿಯನ್ನ ಜನರು ಬಳಸಿಕೊಳ್ಳುವುದೇ ಹೆಚ್ಚು. ಹಾಗಾಗಿ ಕಾಲಕ್ಕೆ ತಕ್ಕಂತೆ ನೀವು ಎಲ್ಲಿ ಹೇಗೆ ಮಾತನಾಡಬೇಕು, ಯಾರ ಬಳಿಯಲ್ಲಿ ಹೇಗೆ ವರ್ತನೆಯನ್ನ ಮಾಡಬೇಕು ಎನ್ನುವುದನ್ನು ಕೂಡ ತಿಳಿಯಬೇಕು. ನೀವು ಎಷ್ಟು ತೋರಿಸುತ್ತೀರೋ ಅದಕ್ಕಿಂತ ಹೆಚ್ಚು ನಿಮ್ಮ ಹತ್ತಿರ ಇರಬೇಕು. ನಿಮಗೆ ಎಷ್ಟು ಗೊತ್ತಿರುತ್ತದೆಯೋ ಅದಕ್ಕಿಂತ ಕಮ್ಮಿ ನೀವು ಮಾತನಾಡಬೇಕು. ಯಾವ ವ್ಯಕ್ತಿ ನಿಮ್ಮ ಎದುರುಗಡೆ ನಿಮಗೆ ನೋವಾದರೂ ಪರವಾಗಿಲ್ಲ ಎನ್ನುವ ಹಾಗೆ ಮಾತನಾಡುತ್ತಾನೆಯೋ ಅವನೇ ನಿಮಗೆ ನಿಜವಾದ ಮಿತ್ರನಾಗಿರುತ್ತಾನೆ. ಯಾವ ವ್ಯಕ್ತಿ ನಿಮ್ಮ ಬಳಿಯಲ್ಲಿ ಸಿಹಿಯಾಗಿ ಮಾತನಾಡಿ ಹಿಂದೆಯಿಂದ ಚೂರಿಯನ್ನ ಹಾಕುತ್ತಾನೆಯೋ ಅವನು ನಿಜವಾದ ದ್ರೋಹಿಯಾಗಿರುತ್ತಾನೆ. ಈ ಕಾಲ ನಡೆಯುತ್ತಿರುವುದು ಸ್ವಾರ್ಥದ ಯುಗ. ನಾವು ಒಂದನ್ನ ತಲೆಯಿಂದ ತೆಗೆದು ಹಾಕಬೇಕು. ಏನೆಂದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಂಬಂಧವನ್ನ ನಿಭಾಯಿಸುತ್ತಾ ಇರುತ್ತಾರೆ. ಅವರ ಸ್ವಾರ್ಥ, ಅವರ ಕೆಲಸ ಮುಗಿದ ಮೇಲೆ ನೀವು ಯಾರು ಎಂದು ಲೆಕ್ಕಿಸುವುದೇ ಇಲ್ಲ. ಬದುಕಿನಲ್ಲಿ ಹೋರಾಡುವಂತಹ ಶಕ್ತಿಯು ಎಲ್ಲರ ಹತ್ತಿರ ಇರುತ್ತದೆ. ಆದರೆ ಕೆಲವೊಬ್ಬರಿಗೆ ಮಾತ್ರ ಗೆಲುವನ್ನ ಪಡೆದುಕೊಳ್ಳುವ ಶಕ್ತಿ ಇರುತ್ತದೆ. ಇನ್ನು ಕೆಲವರಿಗೆ ಸಂಬಂಧಗಳಿಗೆ ಬೆಲೆಯನ್ನ ಕೊಡುವ ಶಕ್ತಿ ಇರುತ್ತದೆ. ಜೀವನದಲ್ಲಿ ಕೆಲವು ಕನಸುಗಳು ಹೇಗಿರುತ್ತವೆ ಎನ್ನುವುದಾದರೆ ನಾವು ಎಷ್ಟೇ ರೀತಿಯಲ್ಲಿ ಪ್ರಯತ್ನಗಳನ್ನು, ಕಷ್ಟಗಳನ್ನು ಪಟ್ಟರೂ ಕೂಡ ಅವುಗಳನ್ನು ನನಸು ಮಾಡಿಕೊಳ್ಳಲು ಅಥವಾ ಅವುಗಳನ್ನು ಪೂರ್ಣಗೊಳಿಸಲು ಸಾಧ್ಯವೇ ಆಗುವುದಿಲ್ಲ. ನಿಮ್ಮನ್ನ ಕಾಳಜಿ ವಹಿಸುವುದಿಲ್ಲವೋ ಅಂಥವರ ಪ್ರೀತಿಯನ್ನ ಬಯಸಿ ಎಂದಿಗೂ ಹೋಗಬೇಡಿ. ಅದು ಮುಂದೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ತೊಂದರೆಯೇ ಹೊರತು ಒಳ್ಳೆಯದಲ್ಲ. ಎಚ್ಚರ. ಸಮಯವು ಎಷ್ಟು ಗಾಯವನ್ನ ಮಾಡುತ್ತದೆ ಎನ್ನುವುದಾದರೆ ಅದಕ್ಕೆ ಗಡಿಯಾರದಲ್ಲಿ ಹೂವಿನ ಬದಲು ಮುಳ್ಳುಗಳಿವೆ. ಮುಳ್ಳುಗಳಿಗೆ ಸಮಯವನ್ನ ಗಾಯ ಮಾಡುವುದೇ ಕೆಲಸ. ಒಂದು ಸುಂದರವಾಗಿ ಇರುವಂತಹ ಸಂಬಂಧ ಹೇಗೆ ಮುಗಿಯಿತು ಅಂದರೆ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಾ ಹೋದರು, ಮತ್ತೆ ನಾವು ದೂರವಾಗುತ್ತಾ ಹೋದೆವು. ನೀವು ಸಮಯದ ರೀತಿಯಲ್ಲಿ ಆಗಬೇಕು. ಏಕೆಂದರೆ ಯಾರು ನಿಮಗೆ ಗೌರವವನ್ನು ಕೊಡುವುದಿಲ್ಲವೋ ಅಂಥವರನ್ನು ನೀವು ಎಂದಿಗೂ ಮತ್ತೆ ಜೀವನದಲ್ಲಿ ಭೇಟಿಯಾಗಲು ಹೋಗಲೇಬಾರದು. ಎಲ್ಲಿ ನಿಮಗೆ ಮರ್ಯಾದೆ, ಎಲ್ಲಿ ನಿಮಗೆ ಗೌರವ ಎನ್ನುವುದು ಸಿಗುತ್ತದೆಯೋ ಅಂಥವರನ್ನು ಎಂದಿಗೂ ನಿಮ್ಮ ಜೀವನದಿಂದ ಹೊರಟು ಹೋಗಲು ಬಿಡಲೇಬಾರದು. ಯಾವ ವ್ಯಕ್ತಿಯು ಸಮಯದ ಮಹತ್ವವನ್ನು ಅರಿತು ಜೀವನವನ್ನು ನಡೆಸುತ್ತಾನೆಯೋ ಆ ವ್ಯಕ್ತಿಯು ಜೀವನದ ಅತ್ಯುತ್ತಮವಾಗಿರುವಂತಹ ಸ್ಥಾನವನ್ನು ಏರಲು ಸಾಧ್ಯವಾಗುವುದು. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಜೀವನ ಪೂರ್ತಿಯಾಗಿ ತುಂಬ ಯೋಚನೆಯಲ್ಲಿ ಮುಳುಗಿರುವಂತಹ ವ್ಯಕ್ತಿಯು ಒಂದಲ್ಲ ಒಂದು ದಿನ ತನ್ನ ಒಂದು ಯೋಚನೆಯಿಂದಲೇ ತನ್ನ ಜೀವನವನ್ನು ಸರ್ವನಾಶ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಂದಿರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಮನುಷ್ಯರನ್ನ ಮನುಷ್ಯನಿಂದ ದೂರ ಮಾಡುವಂತಹ ಮೊದಲ ವಸ್ತು ಎಂದರೆ ಅದು ನಾಲಿಗೆ, ಮತ್ತೊಂದು ಹಣ. ನಾಲಿಗೆ ಎನ್ನುವುದು ಸರಿಯಾಗಿ ಇದ್ದರೆ ಯಾವ ಸಂಬಂಧಗಳಲ್ಲಿಯೂ ಕೂಡ ಬಿರುಕು ಎನ್ನುವುದು ಬರಲು ಸಾಧ್ಯವಿಲ್ಲ. ಹಾಗೆಯೇ ಹಣವನ್ನು ಎಲ್ಲಿ ಹೇಗೆ ಬಳಸಬೇಕು ಎನ್ನುವುದು ಮಾತ್ರ ಗೊತ್ತಿರಬೇಕು. ಅದರಿಂದ ಸಂಬಂಧವನ್ನು ಅಳೆಯಬಾರದು. ಸಂಬಂಧವನ್ನು ನಾವು ಹಣದಿಂದ ಅಳೆದಾಗ ಸಂಬಂಧಗಳಲ್ಲಿ ಬಿರುಕು ಮೂಡುವುದು ಸಹಜ. ಇಷ್ಟಪಡುವುದು ತಪ್ಪಲ್ಲ, ಇಷ್ಟಪಟ್ಟಿರುವುದನ್ನು ಬಿಟ್ಟು ಹೋಗುವುದು ತಪ್ಪು. ನಮಗೆ ಯಾರ ಜೊತೆ ಆತ್ಮೀಯ ಸಂಬಂಧ ಇರುತ್ತದೆಯೋ ಅವರ ನೆನಪುಗಳೇ ಬರುತ್ತವೆ. ಏಕೆಂದರೆ ಎಲ್ಲವನ್ನ ನಾವು ಪ್ರೀತಿಯ ದೃಷ್ಟಿಯಿಂದ ನೋಡಿರುತ್ತೇವೆ. ಅದಕ್ಕೆ
ನಿಮ್ಮ ಹತ್ತಿರದ ಸಂಬಂಧಗಳ ಬಳಿ ನಿಮಗೆ ಏನಾದರೂ ಜಗಳವಾದರೆ ಅಥವಾ ಕೋಪವು ಉದ್ಭವವಾದರೆ, ಯಾರ ಬಳಿಯಲ್ಲಿ ನಿಮಗೆ ಮನಸ್ತಾಪ ಉಂಟಾಗುವುದೋ ಅಂಥವರನ್ನ ಕೂರಿಸಿಕೊಂಡು ಮಾತನಾಡಿಕೊಂಡು ಬಂದಿರುವಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಏಕೆಂದರೆ ಈ ಜೀವನ ಎನ್ನುವುದು ತುಂಬ ಸಣ್ಣದ್ದು. ಈ ಜಗತ್ತಿನಲ್ಲಿ ಯಾರು ಬರುವಾಗಲೂ ಏನನ್ನೂ ತೆಗೆದುಕೊಂಡು ಬಂದಿರುವುದಿಲ್ಲ, ಹೋಗುವಾಗಲೂ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಾಗಿ ನಾವು ಇರುವಷ್ಟು ದಿವಸ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಕೆಲಸಗಳಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕು. ಜೀವನದಲ್ಲಿ ಏನೇ ಆಗಿದ್ದರೂ ಅದೆಲ್ಲವೂ ಕೂಡ ಒಳ್ಳೆಯದೇ ಆಗಿದೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗಲಿರುವುದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ಇಲ್ಲಿ ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು. ನೀನೇನು ಮಾಡಿದ್ದರೂ ಅಥವಾ ನೀನೇನೇ ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಅದು ನಿನಗೆ ಸಿಗಲು ಸಾಧ್ಯವಾಗದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿತುಕೋ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ಯಾರ ಕೈಯಲ್ಲೂ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಮಾಡುವ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಿ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವು ಎನ್ನುವುದೂ ಇಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಎನ್ನುವುದೇ ಇಲ್ಲ. ಇವತ್ತಿನ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಮನಃಶಾಂತಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಇಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ಕಾಣಬಹುದು. ಭಗವಂತ ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾನೆ, ಆದರೆ ಅನ್ಯಾಯ ಎಂದಿಗೂ ಯಾರಿಗೂ ಮಾಡಲು ಸಾಧ್ಯವೇ ಇಲ್ಲ. ತಡ ಮಾಡುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲವನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಇದ್ದಾಗ ಯಾವ ಕೆಲಸವನ್ನು ಮಾಡುತ್ತಿದ್ದೇವೆ, ಯಾವ ಕಾರ್ಯವನ್ನು ಮಾಡುತ್ತಿದ್ದೇವೆ ಎನ್ನುವುದು ಬಹಳ ಮುಖ್ಯ. ಏನೇ ಆದರೂ ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯವಾಗಿದೆ. ಹಾಗಂತ ಫಲದ ಬಗ್ಗೆ ಯೋಚನೆಯನ್ನ ಮಾಡುತ್ತಾ ಕಣ್ಣೀರನ್ನ ಹಾಕುತ್ತಾ ಕೆಲಸವನ್ನ ಮಾಡಿದರೆ ನಿರಾಸೆಗಳು ಎನ್ನುವುದು ಹೆಚ್ಚು. ಕೆಲಸವನ್ನ ಶ್ರದ್ಧೆಯಿಂದ, ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದರೆ ಫಲ ಎನ್ನುವುದು ಇಂದಲ್ಲ ನಾಳೆ ನಿಮಗೆ ದೊರಕುತ್ತದೆ. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳಿದ, ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನ ಬರಿ. ಅದು ಹೇಗಿರಬೇಕು ಎನ್ನುವುದಾದರೆ, ಖುಷಿಯಲ್ಲಿ ಇದ್ದಾಗ ಅದನ್ನು ಓದಿದರೆ ದುಃಖವಾಗಬೇಕು, ದುಃಖದಲ್ಲಿ ಇದ್ದಾಗ ಅದನ್ನು ಓದಿದರೆ ಖುಷಿಯಾಗಬೇಕು ಎಂದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಬರೆದ, ಈ ಸಮಯವು ಕಳೆದು ಹೋಗುವುದು ಎಂದು. ಅಕ್ಕಿ ಎನ್ನುವುದು ಅನ್ನಕ್ಕೆ ಕೇಳಿದ್ದು, ನೀನು ನಾನೇ ಆಗಿದ್ದೆ, ಆದರೆ ಅದು ಹೇಗೆ ನೀನು ಅನ್ನವಾದೆ ಎಂದು. ಅನ್ನ ಸುಂದರವಾಗಿ ಉತ್ತರಿಸಿತು, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾದೆ, ಅವುಗಳ ಸಂಸ್ಕಾರದಿಂದ ನಾನು ಮಧುರವಾದೆ. ಅಕ್ಕಿ ಎನ್ನುವ ಭಾವವನ್ನು ಕಳೆದುಕೊಂಡೆ, ಅನ್ನ ಎನ್ನುವ ಅನುಭವವನ್ನು ಪಡೆದುಕೊಂಡೆ ಎಂದು. ಹಾಗಾಗಿ ಜೀವನದಲ್ಲಿ ಬೆಂದಷ್ಟು ಬೆಲೆ ಎನ್ನುವುದು ಹೆಚ್ಚಾಗಿ ಇರುವುದು. ಕಷ್ಟಗಳು ಬಂದಷ್ಟು ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುವುದು. ಕಷ್ಟಗಳು ಬಂದಿತು ಎಂದು ಅದರಲ್ಲಿ ಮುಳುಗಬೇಡ. ಆ ಕಷ್ಟಗಳನ್ನು ಹೇಗೆ ಎದುರಿಸಿ ನಿಲ್ಲಬೇಕು ಎನ್ನುವುದರ ಬಗ್ಗೆ ಯೋಚನೆಯನ್ನ ಮಾಡು. ಅದೇ ರೀತಿ ಸಜ್ಜನರ ಸಂಘದಿಂದ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊರೆದು ದುನ್ಮಾನಗಳ ಭಾವವನ್ನು ತೊಲಗಿಸಿ
ಪುಣ್ಯ ಜ್ಞಾನ ಮೋಕ್ಷಗಳ ಮೃದುತ್ವದ ಭಾವವನ್ನು ನಾವು ದೊರಕಿಸಿಕೊಳ್ಳಬೇಕು. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ, ನಿಶ್ಚಿಂತೆಯಿಂದ ಇರಲು ನೀನೇನು ಪಡೆದುಕೊಂಡಿರುವೆ. 3 ದಿನದ ಈ ನಾಟಕದಲ್ಲಿ ಕಳೆದುಕೊಳ್ಳಬೇಕಾಗಿರುವುದು ಕರ್ಮವೊಂದೇ, ಪಡೆಯಬೇಕಾಗಿರುವುದು ಪುಣ್ಯವೊಂದೇ. ಹಾಗಾಗಿ ಕರ್ಮ ಹಾಗೂ ಪುಣ್ಯದ ಬಗ್ಗೆ ಸ್ವಲ್ಪ ಯೋಚನೆ ಇರಲಿ. ದೊಡ್ಡ ಮನುಷ್ಯರಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯರಾಗುವುದು ಬಹಳ ಕಷ್ಟ. ದುಃಖದ ಬಗ್ಗೆ ಚಿಂತಿಸಿ ತೊಡಗಿದರೆ ಸದಾ ದುಃಖಿಯಾಗಿಯೇ ಉಳಿದು ಬಿಡುತ್ತೀಯ. ಸದಾ ಸುಖ ಸಂತೋಷವನ್ನ ಜ್ಞಾನಿಸುತ್ತಾ ಹೋದರೆ ಮುಂದೆ ಜೀವನದಲ್ಲಿ ಸುಖಿಯಾಗಿಯೇ ಬಾಳುತ್ತೀಯ. ಏಕೆಂದರೆ ಮನಸ್ಸು ಯಾವುದರ ಬಗ್ಗೆ ಯೋಚಿಸುತ್ತಾ ಧ್ಯಾನಿಸುತ್ತಾ ಹೋಗುವುದೋ ಅದೇ ಸಕ್ರಿಯವಾಗುವುದು. ಹಾಗಾಗಿ ಯೋಚನೆ ಮಾಡುವ ಮೊದಲು ಒಳ್ಳೆಯದರ ಬಗ್ಗೆ ಯೋಚನೆಯನ್ನ ಮಾಡಿ, ಒಳ್ಳೆಯದರ ಬಗ್ಗೆ ಧ್ಯಾನವನ್ನ ಮಾಡಿ. ಪರಮಾತ್ಮನಲ್ಲಿ ಏನನ್ನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡು. ಪರಮಾತ್ಮ ಒಬ್ಬನೇ ನಿನ್ನವನಾದರೆ ಸರ್ವಸ್ವವು ನಿನ್ನದೇ ಆಗುವುದು. ಹೊಡೆತದ ನೋವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ನೀಡುವಂತಹ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಸಮಯ ಬಂದಾಗ ತಿರುಗಿಸಿ ಹೊಡೆಯುವಂತಹ ತಾಕತ್ತನ್ನು ಕೂಡ ನೀಡಿರುತ್ತಾನೆ. ನೀವು ಪ್ರಯತ್ನಿಸುವವರೆಗೂ ನಿಮ್ಮೊಳಗಿನ ಶಕ್ತಿಯ ಅರಿವು ಎನ್ನುವುದು ನಿಮಗೆ ಬರಲು ಸಾಧ್ಯವೇ ಇಲ್ಲ. ಪ್ರಯತ್ನ ಎನ್ನುವುದು ನಿರಂತರವಾಗಿರಲಿ. ಒಂದಲ್ಲ ಒಂದು ದಿನ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಒಂದು ವೇಳೆ ಮನುಷ್ಯ ತನ್ನ ನಿರೀಕ್ಷೆಗಳ ಮೇಲೆ ನಿರಂತರವಾಗಿ ನಿರಂಕುಶವನ್ನು ಹಾಕಿ ತನ್ನ ವಿಚಾರಗಳನ್ನು ಬೇರೆ ಯಾವುದೋ ವ್ಯಕ್ತಿಯ ಪರಿವರ್ತನೆಯ ಬದಲು ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡುವ ಪ್ರಯತ್ನವನ್ನು ಮಾಡಿದರೆ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಜೀವನದಲ್ಲಿ ಬರುವಂತಹ ಸಮಸ್ಯೆ ಸವಾಲುಗಳನ್ನು ಯಾರು ಅವಕಾಶವಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಬದುಕಿನಲ್ಲಿ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗುವುದು. ಹಾಗಾಗಿ ಸಮಸ್ಯೆಗಳಿಗೆ ಎದುರಿಸಿ ನಿಲ್ಲುವುದನ್ನು ಕಲಿತುಕೊಳ್ಳಿ. ಒಂದು ಕಲ್ಲು ಒಂದು ಬಾರಿ ಮಂದಿರಕ್ಕೆ ಹೋಗುತ್ತದೆ, ಹೋಗಿ ಭಗವಂತನಾಗುತ್ತದೆ. ಆದರೆ ಪ್ರತಿದಿನವೂ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ಯಾವ ರಾಜನು ಸದಾಕಾಲ ರಾಜನಾಗಿ ಇರಲು ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿ ಇರಲು ಸಾಧ್ಯವೇ ಆಗುವುದಿಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಪರಿವರ್ತನೆ ಎನ್ನುವುದು ಈ ಜಗದ ನಿಯಮವಾಗಿದೆ. ಹಾಗಾಗಿ ಯಾರು ಯಾವಾಗ ಹೇಗೆ ಬೇಕಾದರೂ ಬದಲಾಗಬಹುದು. ಆ ಬದಲಾವಣೆಗೆ ತಕ್ಕಂತೆ ನಮ್ಮ ಜೀವನವನ್ನು ಕೂಡ ನಾವು ರೂಪಿಸಿಕೊಳ್ಳಬೇಕು. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿ ಇರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕೂಡ ಕಲಿಯಬೇಕು. ಇಲ್ಲವಾದರೆ ನಮಗೆ ನುಂಗಿ ಹಾಕಿಬಿಡುತ್ತಾರೆ. ಎಚ್ಚರವಿರಲಿ. ದೇವರು ನಮ್ಮ ಜೊತೆಯೇ ಇಲ್ಲ ಎಂದು ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ. ದೇವರು ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿ ಇರುತ್ತಾನೆ. ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮದ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ. ಎಚ್ಚರವಿರಲಿ. ಮನುಷ್ಯನು ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಜ್ಞಾನವನ್ನು ಸಂಪಾದಿಸಿಕೊಳ್ಳಿ, ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ. ಸೋತವನಿಗೂ ಕೂಡ ಇಂಥವನೊಡನೆ ಸೆಣಸಾಡಿ ಸೋತ ಎನ್ನುವ ಜಾಗವಿದೆ. ಆದರೆ ನಿಂತುಕೊಂಡು ನೋಡುವವರಿಗೆ, ಆಡಿಕೊಂಡು ನಗುವವರಿಗೆ ಈ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಜೀವನದಲ್ಲಿ ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ
ಕಳೆದುಕೊಂಡಿದ್ದೆಲ್ಲವನ್ನ ಗಳಿಸಿಕೊಳ್ಳುತ್ತೇವೆ. ಹಾಗಾಗಿ ಜೀವನದಲ್ಲಿ ಎಲ್ಲ ರೀತಿಯಿಂದ ಮಾತನಾಡಿದರೂ ವ್ಯರ್ಥವೇ ಸರಿ. ಆದರೆ ಪ್ರೀತಿಯಿಂದ ಮಾತನಾಡಿದಾಗ ಕಳೆದುಕೊಂಡಿದ್ದೆಲ್ಲವನ್ನ ನಾವು ಗಳಿಸುತ್ತೇವೆ. ಪ್ರೀತಿಯಲ್ಲಿ ಆ ಶಕ್ತಿ ಇದೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ವರ್ತಮಾನದಲ್ಲಿ ಜೀವಿಸುವುದನ್ನು ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ಒಂದು ಬಾರಿ ಅರ್ಜುನನು ಶ್ರೀಕೃಷ್ಣನನ್ನ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನವನ್ನ ಪಟ್ಟು ಫಲವೇನು ಎಂದು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಮುಗುಳ್ನಗುತ್ತಾ ಹೀಗೆ ಉತ್ತರವನ್ನ ಕೊಡುತ್ತಾನೆ, ಯಾರಿಗೆ ಗೊತ್ತು ನೀನು ಪ್ರಯತ್ನವನ್ನ ಪಟ್ಟರೆ ಸಿಗುತ್ತದೆ ಎಂದು. ನಿನ್ನ ಹಣೆ ಬರಹದಲ್ಲಿಯೇ ಬರೆದಿದ್ದರೆ ಪ್ರಯತ್ನ ಎನ್ನುವುದು ಸರ್ವಸಿದ್ಧಿ ಸಾಧನಂ ಇದ್ದಂತೆ. ಪ್ರಯತ್ನ ಪಡುವುದರಿಂದ ನಾವು ಏನನ್ನ ಬೇಕಾದರೂ ಸಾಧಿಸಬಹುದು. ಹಾಗಾಗಿ ನಿರಂತರವಾಗಿ ಇರುವಂತಹ ಪ್ರಯತ್ನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ಯಾಕೆ ಅಂದರೆ ಸುಖ ಎನ್ನುವುದು ಎಲ್ಲರ ಬಳಿಯೂ ಇದೆ. ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನೆಮ್ಮದಿ ಎನ್ನುವುದು ಯಾವುದೇ ವಸ್ತು, ಹಣದಲ್ಲಿ ಇರುವುದಿಲ್ಲ. ನಮ್ಮ ಆಲೋಚನೆ ಮತ್ತು ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಎನ್ನುವುದು ಇರುತ್ತದೆ. ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಂಡಾಗ ನಮ್ಮ ನೆಮ್ಮದಿಯನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಜೀವನದಲ್ಲಿ ಕಷ್ಟಪಡದೆ ಸಿಕ್ಕಂತಹ ಫಲವು ಎಂದಿಗೂ ಕೊನೆಯವರೆಗೂ ಉಳಿಯುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನಮ್ಮ ಬೆವರಿನ ಹನಿಯನ್ನ ಹರಿಸಿ ದುಡಿದು ಸಂಪಾದಿಸಿ ಪಡೆದಂತಹ ಫಲವು ನಮ್ಮ ಜೀವನ ಇರುವವರೆಗೂ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ. ಹಾಗಾಗಿ ಏನೇ ಜೀವನದಲ್ಲಿ ಪಡೆದುಕೊಂಡರೂ ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಪಡೆಯಬೇಕು. ನಾವು ಕೇವಲ ದೇವರನ್ನ ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ ಮತ್ತು ಉತ್ತಮ ಕೆಲಸ, ಉತ್ತಮ ಮಾತು ಮತ್ತು ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ಸಿಗುತ್ತದೆ. ಈ ಅಂಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಜೀವನದಲ್ಲಿ ಎಲ್ಲವನ್ನ ಗೆಲ್ಲಲು ಸಾಧ್ಯವಾಗುವುದು. ಇನ್ನು ಇದೇ ರೀತಿಯಾಗಿ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.